ಅಕ್ಕ ಒಂದ್ ನಿಮಿಷ. ಹೇ ಸಲೀನಾ, ಹೌ ಆರ್ ಯು? ಐ ಆಮ್ ಅಬ್ಸಲ್ಯೂಟ್ಲಿ ನಾಟ್ ಫೈನ್. ನಾನು ಇಲ್ಲೊಂದು ದೊಡ್ಡ ಬಿಗ್ ಪ್ರಾಬ್ಲಮ್ ಸಿಗಾಕೊಂಡಿದ್ದೀನಿ ಅಪೇಕ್ಷಾ. ಅಯ್ಯೋ ಯಾಕೆ ಸಲೀನಾ, ಏನಾಯ್ತು? ನಾಳಿದ್ದು ಬ್ಯಾಂಕಾಕ್ ನಲ್ಲಿ ಒಂದ್ ಶೋ ಇದೆ. ನಮ್ ಲೀಡ್ ಮಾಡಲ್ ಗಾಯತ್ರಿ ಶಾಸ್ತ್ರಿ ಅಂತ ಇದ್ರಲ್ಲ. ಹಾ ಗೊತ್ತು, ಮುಂಬೈನವರಲ್ವಾ? ಹಾ ಅವರೇ. ಅವ್ರಿಗೇನೋ ಸಡನ್ ಆಗಿ ಮೇಜರ್ ಹೆಲ್ತ್ ಇಶ್ಯೂ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೊ ಅದಕ್ಕೆ ನೀನು ಅವ್ರ ಜಾಗದಲ್ಲಿ ಶೋ ಲೀಡ್ ಮಾಡ್ತೀಯಾ? ಸಲೀನಾ, ನಾವಿವತ್ತು ಒಂದ್ ರಿಹರ್ಸಲ್ ಸೆಷನ್ ಇಟ್ಕೊಳ್ಳೋಣ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಯು ಕ್ಯಾನ್ ಡೂ ಇಟ್. ನಂಗೆ ನಿನ್ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾಳೆ ಅರ್ಲಿ ಮಾರ್ನಿಂಗ್ ನಾವು ಬ್ಯಾಂಕಾಕ್ ಹೋಗ್ಬೇಕು. ಅಲ್ಲಿ ಹೋದ್ಮೇಲೂ ನಮ್ಗೆ ಒಂದಿನ ಟೈಮ್ ಸಿಗುತ್ತೆ ರಿಹರ್ಸಲ್ ಮಾಡಕ್ಕೆ. ದಟ್ಸ್ ಮೋರ್ ದನ್ ಎನಫ್. ಸಲೀನಾ, ಬಟ್ ಪ್ರಾಬ್ಲಮ್ ಅದಲ್ಲ. ಬರುವಾಗ ಪಾಸ್ಪೋರ್ಟ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ ಬಾ. ಸಲೀನಾ, ನಂಗೆ ಬರಕ್ಕಾಗಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀನ್ ಸಡನ್ ಆಗಿ ಹಿಂಗ್ ಫೋನ್ ಮಾಡಿ ಹೊರಡು ಅಂದ್ರೆ ನಾನು ಹೆಂಗ್ ಹೊರಡ್ಲಿ? ಡೋಂಟ್ ಬಿ ಸ್ಟುಪಿಡ್ ಅಪೇಕ್ಷಾ. ಒಳ್ಳೆ ಅವಕಾಶ ಯಾವತ್ತೂ ಹೇಳ್ಕೊಂಡ್ ಬರಲ್ಲ. ಅದ್ ಹೀಗೆ ಸಡನ್ ಆಗಿ ಬರೋದು. ಬಂದಾಗ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋ ಜಾಣ್ತನ ಇದ್ರೇನೆ ಲೈಫ್ ಅಲ್ಲಿ ಮುಂದೆ ಬರಕ್ಕಾಗೋದು. ಏನ್ ಥಿಂಕ್ ಮಾಡ್ತೀಯಾ? ಸುಮ್ನೆ ಹೂ ಅನ್ನು. ಮತ್ತೆ ಆಪರ್ಚುನಿಟಿ ಸಿಗಲ್ಲ. ಲೈಫ್ ಟೈಮ್ ಆಪರ್ಚುನಿಟಿ ಕಣ ಇದು. ಈಗ ನೀನ್ ಎಸ್ ಅಂದ್ರೆ ನಿನ್ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಸಲೀನಾ, ನೀನ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಾ ಇದೆ. ಬಟ್ ಇವತ್ ನಮ್ಮ ಅಕ್ಕನ್ ಮದ್ವೆ ಇಲ್ದೆ ಬೇರೆ ಏನೇ ಪ್ರೋಗ್ರಾಮ್ ಇದ್ದಿದ್ರು ನಾನು ಯೋಚನೆ ಮಾಡದೆ ಬಂದ್ಬಿಡ್ತಾ ಇದ್ದೆ. ಬಟ್ ಇವತ್ತಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇಟ್ಸ್ ಇಂಪಾಸಿಬಲ್. ಐ ಆಮ್ ಸೋ ಸಾರಿ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೋ. ನೀನ್ ಇಷ್ಟಪಟ್ಟಿ ಸ್ಟಾರ್ಡಮ್ಮು, ನೇಮು, ಫೇಮು ಎಲ್ಲ ಈ ಶೋ ಇಂದ ಸಿಗುತ್ತೆ. ಈ ಶೋ ಅಷ್ಟು ಗ್ರ್ಯಾಂಡ್ ಆಗಿರುತ್ತೆ. ಇದಾದ್ಮೇಲೆ ನೀನು ಇಂಡಿಯಾದ ಒನ್ ಆಫ್ ದಿ ಟಾಪ್ ಮಾಡೆಲ್ ಆಗ್ಬಿಡ್ತೀಯಾ. ಜಸ್ಟ್ ಇಮ್ಯಾಜಿನ್. ಬಟ್ ಅಕ್ಕನ್ ಮದ್ವೆ ಬಿಟ್ಟು ನಾನು ಹೆಂಗೆ ಬರ್ಲಿ? ಅಕ್ಕನ್ ಮದ್ವೆ ನೀನ್ ಇಲ್ಲ ಅಂದ್ರೂ ಆಗುತ್ತೆ. ಆದ್ರೆ ಶೋ ಬಿಟ್ರೆ ನಿಂಗೆ ಲಾಸು. ನಿನ್ ಕೈಯಾರ ನಿನ್ ಫ್ಯೂಚರ್ ಯಾಕೆ ಹಾಳು ಮಾಡ್ಕೊಂತ್ಯಾ? ಮತ್ತೆ ಈ ಅವಕಾಶ ಸಿಗಲ್ಲ ಅಪೇಕ್ಷಾ. ನೀನು ನೇರವಾಗಿ ನನ್ನ ಸ್ಟುಡಿಯೋಗೆ ಬಾ, ನಾನು ಅಲ್ಲೇ ಸಿಗ್ತೀನಿ. ಸಾರಿ ಸಲೀನಾ, ನಾನು ಬರಕ್ಕಾಗಲ್ಲ. ನನಗೆ ಅದೃಷ್ಟ ಇದ್ರೆ ಇಂಥ ಅವಕಾಶ ಮತ್ತೆ ಸಿಗತ್ತೆ. ಐ ಆಮ್ ಸೋ ಸಾರಿ. ಪ್ಲೀಸ್ ಅಪೇಕ್ಷಾ. ಆದ್ರೆ ಅಕ್ಕನ ಮದ್ವೆ ಹಾಗಲ್ಲ. ಲೈಫಲ್ಲಿ ಒಂದೇ ಸತಿ ಸಿಗೋ ಖುಷಿ ಅದು. ನಾನು ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಸಲೀನಾ, ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಅವಕಾಶ ಇದೆ ಅಂತ ನನ್ನ ನೆನಪು ಮಾಡ್ಕೊಂಡು ನನಗೆ ಕಾಲ್ ಮಾಡಿದ್ದಕ್ಕೆ. ಐ ಆಮ್ ಸೋ ಸಾರಿ ಸಲೀನಾ. ಟೇಕ್ ಕೇರ್. ಅಕ್ಕ, ಲಕ್ಷ್ಮಣ್, ಕೊಡಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ವಲ್ಲ. ನಿನ್ನ ದುಡ್ಡು ನಿನಗೆ ವಾಪಸ್ ಸಿಕ್ಕೇ ಸಿಗುತ್ತೆ. ಬಟ್ ನೀನು ಅದಕ್ಕೋಸ್ಕರ ಸ್ವಲ್ಪ ಕಾಯ್ಬೇಕಷ್ಟೇ. ಎಷ್ಟಂತ ಕಾಯೋದು ಜಯದೇವ್? ನಮ್ಮ ಪೇಷನ್ಸ್ ಒಂದು ಲಿಮಿಟ್ ಅಂತ ಇರುತ್ತೆ. ಇನ್ಮೇಲೆ ನಾನು ಕಾಯೋದಕ್ಕಾಗಲ್ಲ. ನನಗೆ ದುಡ್ಡು ಬೇಕು ವಿತ್ ಇಂಟ್ರೆಸ್ಟ್. ಓಕೆ ಡನ್. ನಿನಗೆ ನಿನ್ನ ದುಡ್ಡು ವಿತ್ ಇಂಟ್ರೆಸ್ಟ್ ಸಿಗುತ್ತೆ. ಬಟ್ ಅದಕ್ಕೆ ನೀನು ಸ್ವಲ್ಪ ವೆಯ್ಟ್ ಮಾಡಬೇಕು. ನನಗೂ ಟೈಮ್ ಬೇಕು. ಅರ್ಥ ಆಯ್ತಾ? ನಾನೇನು ನಿನ್ನ ದುಡ್ಡು ಕೊಡ್ದೆ ಎಲ್ಲೂ ಓಡೋಗಲ್ಲ ಅಪ್ಪ. ನಮ್ಮ ಫ್ಯಾಮಿಲಿಗೆ ಸಮಾಜದಲ್ಲಿ ಎಂಥ ರೆಪ್ಯುಟೇಷನ್ ಇದೆ ಅನ್ನೋದು ನಿನಗೂ ಗೊತ್ತು. ಆ್ಯಂಡ್ ನನ್ನ ಐಡೆಂಟಿಟಿ ಏನಿದೆ ಅನ್ನೋದು ನಿನಗೆ ಗೊತ್ತು. ಆ್ಯಂಡ್ ಮೋರ್ ಓವರ್ ನನಗಿರೋ ಸರ್ನೇಮ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ದಿವಾನ್ ಸರ್ನೇಮ್ ಅನ್ನೋದು ಎಲ್ರಿಗೂ ಇರುತ್ತೆ. ಆದ್ರೆ ಅದಕ್ಕೆ ಗೌರವ ತರ ಅಂತ ಕೆಲಸ ಮಾಡಬೇಕು. ಆವಾಗಲೇ ಹೇಳ್ದಲ್ಲ ನೀನು,
ಅದೇನೋ ಅಡ್ರೆಸ್ ಅಂತ, ಆ ಅಡ್ರೆಸ್ ನೋಡಿನೇ ನಿನಗೆ ದುಡ್ಡು ಕೊಟ್ಟಿರೋದು. ಸಿಸ್ಟರ್, ಜಯದೇವ್ ಸಿಕ್ಕಿದ್ನಾ? ಇಲ್ಲ, ಅವನ್ನೆಲ್ಲೂ ಕಾಣಿಸ್ತಾ ಇಲ್ಲ. ಛೇ, ಹೊರಡ ಟೈಮ್ ಆಯ್ತು. ಈ ಟೈಮಲ್ಲಿ ಎಲ್ಲೋದ ಅಣ್ಣ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಸಿಸ್ಟರ್, ವೈ ಆರ್ ಯು ವರಿಂಗ್ ಅನ್ವಾಂಟೆಡ್ ಥಿಂಗ್ಸ್? ಬೆನ್ನಿಗೆ ಬಿದ್ದು ಬೇತಾಡ್ತಾರೆ, ಕೈಲಿ ಫೋನ್ ಇದೆಯಾ ಅಲ್ವಾ? ಕಾಲ್ ಮಾಡು. ಬಿಸಿ ಬರ್ತಾ ಇದೆ. ಯಾರ ಜೊತೆ ಎಂಗೇಜ್ ಆಗಿದಾನು? ಇದೆಲ್ಲ ನಿಮ್ಮ ಅಣ್ಣನ್ ಗೊತ್ತಿಲ್ಲ ಅನ್ಸುತ್ತೆ ಅಲ್ಲ? ಅದೆಲ್ಲ ನಿನಗೆ ಯಾಕೆ? ಹಾ ನೋಡ, ನಿನ್ನ ದುಡ್ಡು ನಿನಗೆ ಸಿಗುತ್ತೆ, ಬಟ್ ನೀನು ಅದಕ್ಕೆ ವೆಯ್ಟ್ ಮಾಡಲೇಬೇಕು. ನಾನು ನಿನಗೆ ಕೊಟ್ಟಿರೋದು 1-2 ಲಕ್ಷ ಆಗಿದ್ದಿದ್ರೆ ಚಿಲ್ಲರೆ ಕಾಸು ಅಂತೇಳಿ ನಾನೇ ಬಿಟ್ಬಿಡ್ತಾ ಇದ್ದೆ. ಆದರೆ ನನ್ನ ನಿನ್ನ ಮಧ್ಯೆ ಆಗಿರೋ ಡೀಲು €500,000 ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 4.5 CR. ನಾನು ನಿನಗೆ 1 hour ಟೈಮ್ ಕೊಡ್ತೀನಿ. ನೀನು ದುಡ್ಡು ತಂದು ಕೊಟ್ಟಿಲ್ಲ ಅಂತಂದರೆ ಆಮೇಲೆ ನಾನು ನಿನ್ನ ಹತ್ರ ಮಾತಾಡಲ್ಲ, ನಿಮ್ಮ ಅಣ್ಣ ಹತ್ರ ಮಾತಾಡ್ತೀನಿ. ನೋ 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 ಲಕ್ಷ್ಮಣ್, ಲುಕ್, ಅಂತ ಕೆಲಸ ಮಾತ್ರ ಮಾಡಬೇಡ. ನಿನಗೆ ನಿನ್ನ ದುಡ್ಡು ಸಿಗುತ್ತೆ, ಎಸ್, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ನನಗೆ ಸ್ವಲ್ಪ ಟೈಮ್ ಕೊಡು ಅಷ್ಟೇ. ಅಷ್ಟಾದರೆ ಸರಿ, ಅಕೌಂಟ್ ನಂಬರ್ ಸೆಂಡ್ ಮಾಡಿರ್ತೀನಿ, ಕಳಿಸಿ. ಈ ಸಮಾಜದಲ್ಲಿ ನನಗೆ ನಂದೇ ಆದಂಥ ಒಂದು ಸ್ವಂತ ಐಡೆಂಟಿಟಿ ಇಲ್ಲ. ನಂದು ಒಂದು ಬಾಳು. ಮೊದಲೇ ಇವನು ಎಡವಟ್ಟು ನನ್ನ ಮಗ. ಯಾಮಾರಿ ಅಣ್ಣಂಗೆ ನಾವು ಈ ವಿಷಯ ಹೇಳ್ಬಿಟ್ರೆ ನೋ ನೋ. ಮಾಮ್ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ಹಲೋ ಮಾಮ್. ಎಲ್ಲಿದ್ಯಾ? ಕಾರ್ ಹತ್ರ ಬೇಗ ಬಾ, ಹೊರಡ್ಬೇಕಲ್ವಾ? ಮಾಮ್, ಬಂದೆ. ಬರ್ತಿದ್ದಾನೆ. ಸಾರಿ ರೆಡಿ ಹೋಗೋಣ. ಬಂದು ನೀನು ಕಾರ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ, ಏನಾಯ್ತು? ಅದನ್ನ ವಾಪಸ್ ಕಳಿಸ್ಬಿಟ್ಟಮ್ಮ. ಅಯ್ಯೋ, ಯಾಕೆ ನೀನು ಆ ಥರ ಮಾಡಿದೆ? ಅದು ಭೂಮಿ ನಮ್ಮ ಹಳೆ ಕಾರಲ್ಲೇ ಹೋಗೋಣ ಅಂತ ಹಠ ಹಿಡಿದ್ಲು, ಅದಕ್ಕೆ. ಯಾಕಂತೆ? ಭೂಮಿಗೆ ಅವಳ ಮದ್ವೆ ಆದಷ್ಟು ಸಿಂಪಲ್ ಆಗಿ ಆಗ್ಬೇಕಂತೆ, ಅನ್ನೆಸೆಸರಿ ದುಡ್ಡು ಖರ್ಚು ಮಾಡಬಾರ್ದಂತೆ. ಕರೆಕ್ಟಾ? ಅದು ಅಲ್ಲದೆ ಈ ಕಾರ್ ಅಂದ್ರೆ ಅವಳಿಗೆ ಎಮೋಷನಲ್ ಅಟ್ಯಾಚ್ಮೆಂಟು, ಹಾಗಂತೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಏನೇ ಇದು, ಈಗಿನ ಕಾಲದಲ್ಲೂ ಹಿಂಗ? ಇರ್ಲಿ ಬಿಡಮ್ಮ, ಇವತ್ತು ಅವಳಿಗೇನು ಖುಷಿನೋ ಅದನ್ನೇ ಮಾಡೋಣ. ಅವಳು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸರಿಯಾಗಿ ಹೇಳಿದೆ ಮಂದಾಕಿನಿ. ಇನ್ನೇನು ಮರ್ತಿದ್ಯಾ? ನೆನ್ಪು ಮಾಡ್ಕೋ. ನೋಡಿ, ನೀನು ಸ್ವಲ್ಪ ಹೊತ್ಬಿಟ್ರೆ ನಿಮ್ಮನ್ನೇ ಮರ್ತು ಹೋಗ್ಬಿಡ್ತೀನಿ. ಸರಿ, ಹೊರಡು. ಮಂದಾಕಿನಿ, ಹೇಳಿ. ನಿಮ್ಮ ಹಳೆಯ ಗೌತಮ್ನ ಈ ಫ್ಲ್ಯಾಟ್ ಅಲ್ಲಿ ಮೊದಲು ಪರಿಚಯ ಮಾಡ್ಕೊಂಡಿದ್ದೆ ನಾನು ಕಣೆ. ಅವತ್ತೇ ನಾನು ಹೇಳಿದ್ದೆ ಅವರಿಬ್ರದ್ದು ಒಳ್ಳೆ ಜೋಡಿ ಅಂತ. ಬೇಗ ಮದುವೆ ಮಾಡ್ಕೊಳ್ಳಿ, ನಿಮ್ಮಿಬ್ರದ್ದು ಒಳ್ಳೆ ಜೋಡಿ ಅಲ್ವಿನೇ ಭೂಮಿ? ನನ್ನ ಮಾತು ನಿಜ ಆಯ್ತು, ನೋಡಿದ್ರಾ? ಅಲ್ಲ ಕಣೆ, ಅವತ್ತು ಅಷ್ಟು ಕೇಳಿದ್ರು ಬಾಯೇ ಬಿಡ್ಲಿಲ್ವಲ್ಲ. ಕಳ್ಳಿ ಮೇಕಪ್ಪು. ಅಯ್ಯಯ್ಯೋ, ನಿಮ್ಮ ಮೊಮ್ಮಗಳಿಗೆ ಏನು ಮಾಡಲ್ಲ. ಒಳ್ಳೇದಾಗ್ಲಿ ಭೂಮಿ, ಚೆನ್ನಾಗಿರು. ಅಮ್ಮ, ಬೇಗ ರೆಡಿಯಾಗಿ ಮುಹೂರ್ತ ಟೈಮಿಗೆ ಬಂದ್ಬಿಡಿ. ಹ್ಞೂ, ಎಲ್ಲರೂ ನಡಿ. ಬನ್ನಿ ಹೋಗೋಣ. ಬನ್ನಿ ಕೂತ್ಕೊಳ್ಳಿ. ಭೂಮಿ ಬಾ.
ಅಸೋಸಿಯೇಷನ್ ಫಂಡ್ಸ್. ಹಲೋ. ಹಲೋ ಶಶಿ, ನಾನು. ಹಾಂ ಸರ್ ಹೇಳಿ, ಗೊತ್ತಾಯ್ತು. ಹೌ ಯು ಡೂಯಿಂಗ್? ಫೈನ್ ಅಲ್ಲ ಶಶಿ? ನಮ್ಮ ಅಣ್ಣ ನಿನ್ನ ಕೈಗೆ ಎಂಪ್ಲಾಯೀಸ್ ವೆಲ್ಫೇರ್ಗೆ ಅಂತ ಫಂಡ್ಸ್ ಕೊಟ್ಟಿದ್ದಲ್ವ ಡೆಪಾಸಿಟ್ ಮಾಡೋದಕ್ಕೆ, ಅದನ್ನು ಡೆಪಾಸಿಟ್ ಮಾಡಿದ್ಯಾ? ಇನ್ನೂ ಇಲ್ಲ ಸರ್. ಗೌತಮ್ ಸರ್ ಅದನ್ನು ಸಂಜೆ ಒಳಗಡೆ ಡೆಪಾಸಿಟ್ ಮಾಡು ಅಂತ ಹೇಳಿದ್ದಾರೆ. ಇವಾಗ ಅದಕ್ಕೆ ಡೆಪಾಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಶಶಿ, ನಾನು ನಿನಗೆ ಒಂದು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀನಿ. ಅಷ್ಟು ಫಂಡ್ಸನ್ನು ಆ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ, ಆಯ್ತಾ? ಸರ್ ಅಷ್ಟೊಂದು ದುಡ್ಡು 5 CR ಸರ್. ಹೇ ಶಶಿ, ಯಾಕೆ ಅಷ್ಟೊಂದು ಟೆನ್ಷನು? ಹೇಳ್ತಿರೋದು ಬೇರೆ ಯಾರು ಅಲ್ವಲ್ಲ, ನಾನು ಜಯದೇವ್. ಸರ್ ಆದರೂ ಗೌತಮ್ ಸರ್ನ ಕೇಳಿದೆ ನಾನು. ಏ ಶಶಿ, ಕಮಾನ್ ಮ್ಯಾನ್, ಬಿಗ್ ಬ್ರದರ್ ನನಗೆ ಹೇಳಿದ್ದಕ್ಕೇನೆ ನಾನು ಈ ವಿಷಯ ಇವತ್ತು ಡಿಸ್ಕಸ್ ಮಾಡ್ತಿರೋದು. ಓಕೆ, ಈಗೇನು ಅಣ್ಣನ ಕಡೆಯಿಂದನೇ ಕಾಲ್ ಮಾಡಿಸ್ಬೇಕಾ? ಫೈನ್, ಮಾಡಿಸ್ತೀನಿ, ಡೈರೆಕ್ಟಾಗೆ ಮಾತಾಡ್ಕೊ. ಬಾಯ್. ಇಟ್ಸ್ ಓಕೆ ಸರ್. ಅಕೌಂಟ್ ನಂಬರ್ ಕಳಿಸಿ, ನಾನು ಡೆಪಾಸಿಟ್ ಮಾಡ್ತೀನಿ. ಓಕೆ ಶಶಿ. ಥ್ಯಾಂಕ್ ಗಾಡ್. ಹಾಯ್ 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 ಹಾಯ್. ಅಯ್ಯೋ ದೇವ್ರೆ, ಜಯದೇವ ಇಷ್ಟೊತ್ತಿಗೆ ಎಲ್ಲೋ ನಾಪತ್ತೆ ಆಗಿದ್ದೆ. ಮಾಮ್, ಅದು ಒಂದು ಚಿಕ್ಕ ಇಂಪಾರ್ಟೆಂಟ್ ಕೆಲಸ ಆಯ್ತು ಮಾಮ್. ಏನಂತ ಇಂಪಾರ್ಟೆಂಟ್ ಕೆಲಸ? ಗೌತಮ್ ಮದುವೆಗಿಂತ ಇಂಪಾರ್ಟೆಂಟ್ ಕೆಲಸನಾ? ಓಕೆ ಕೂಲ್ ಮಾಮ್, ಬಂದಾಯ್ತಲ್ಲ, ಬಾ ಹೊಡೋಣ. ನಾವು ಹೋಗ್ತಾ ಇರೋದು ಗೌತಮ್ ಮದುವೆಗೆ, ಅದು ನೆನ್ಪಿರ್ಲಿ. ಒಂಚೂರು ಜವಾಬ್ದಾರಿ ಇಲ್ಲ. ಸಾರಿ ಮಾಮ್, ಬಾ ಹೊರಡೋಣ ಬಾ. ಮಾಮ್ ಇರ್ಲಿ ಬಿಡಿ, ಆಗ್ಲೇ ಅವರೆಲ್ಲ ಹೊರಟು ತುಂಬಾ ಹೊತ್ತಾಯ್ತು. ನಾವಿನ್ನೂ ಇಲ್ಲ ನಿಂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ. ಹೊರಡೋಣ. ರೈಟ್ ರೈಟ್ ಮಾಮ್, ಬಾ ಮಾಮ್ ಬಾ. ಅಮ್ಮ, ನೀವು ಯಾವ್ದೋ ಲೋಕದಲ್ಲಿದ್ರಿ ಮೇಡಮ್, ಅದಕ್ಕೆ ಈ ಲೋಕಕ್ಕೆ ಬನ್ನಿ ಅಂತ ಕರೆದೆ. ಅಕ್ಕ, ನಿಜ ಹೇಳು ಅಕ್ಕ, ನಿನ್ ಗೌತಮ್ ಭಾವ ಬಗ್ಗೆ ತಾನೇ ಯೋಚನೆ ಮಾಡ್ತಾ ಇದ್ದಿದ್ದು ಅಲ್ವಾ ಪಿಂಕಿ ಅಮ್ಮ? ಕರೆಕ್ಟ್, 100% ಕರೆಕ್ಟ್. ನೋಡಕ್ಕ, ಪಿಂಕಿ ಅಮ್ಮಮ್ಮನೂ ಹೂ ಅಂದಾಯ್ತು. ನಿಜ ಹೇಳು, ನಿನ್ ಗೌತಮ್ ಭಾವ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ನೋಡಿದ್ರ ಗೌತಮ್ ಹೆಸರು ಹೇಳ್ತಾ ಇರೋ ಹಾಗೆ ನಮ್ಮ ಮೇಡಮ್ ಅವರು ಚುಪ್ಪಾಗ್ಬಿಟ್ರು. ಈಗ ನಮ್ಮ ಭೂಮಿ ಮೇಡಮ್ಗೋಸ್ಕರ ಒಂದು ಸ್ಪೆಷಲ್ ಆರ್ಕೆಸ್ಟ್ರಾ ಓನ್ಲಿ ಫಾರ್ ಯು. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈ ಗೊಂತು ಹೃದಯದಲ್ಲಿ ನಿಂದೇನೆ ಚಟುವಟಿಕೆ, ಈ ಮೋಹದ ರೂವಾರಿ ಗೌತಮ್ ಅಲ್ಲವೇ? ನಿನ್ನ ಮೈಂಡ್ ಸೆಟ್ಟಿಗೆ, ನಿನ್ನ ಥಾಟ್ ಪ್ರೊಸೆಸ್ಗೆ ಸರಿ ಹೊಂದೋ ಒಳ್ಳೆ ಹುಡುಗಿನ ಹುಡುಕಿದ್ದೀನಿ. ಯಾರ ಹುಡುಗಿ? ಜೀವನ್ ಅಕ್ಕ. ಒಂಟಿ ಹಾದಿಗೆ ನೀ ಹಸಿರನೆ ಹಾಸಿದೆ,
ಬರಡಾದ ಎದೆಯಲ್ಲಿ ಪ್ರಣಯ ಚಿಗುರಿದೆ ಅಮೃತಧಾರೆ ನನ್ನೊಲವ ಅಮೃತಧಾರೆ ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ ಹಾಡು ಇಷ್ಟ ಆಗೋಯ್ತು ಕಾರ್ಗೂ ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡಿ ನೋಡ್ರಿ ಟೈಮ್ ಬೇರೆ ಆಗ್ತಾ ಇದೆ ಅಯ್ಯೋ ಈಗಲೇ ಕೈ ಕೊಡ್ಬೇಕಾಗಿತ್ತಾ ಬ್ಯಾಟ್ರಿ ಡೌನ್ ಆಗಿರ್ಬೇಕು ಇರು ನೋಡ್ತೀನಿ ನಾನು ನೋಡ್ತೀನಿ ನೀನು ಕೂತ್ಕೋ ಭೂಮಿ ನೀನ್ ಇಳಿಬೇಡಮ್ಮ ಮದುಮಗಳ ವೇಷದಲ್ಲಿ ಯಾರಾದ್ರೂ ರೋಡಲ್ಲಿ ನಿಂತ್ಕೋತಾರ ಅಪ್ಪ ನೋಡ್ತಾರಿರು ಹಾ ಏನಾಯ್ತ್ರಿ ಯಾಕಿನಿ ಇದು ಯಾಕೋ ಸರಿ ಹೋಗ ಕಾಣಿಸ್ತಾ ಇಲ್ಲ ಕಣ ಆಟೋಲ್ಲಿ ಹೋಗ್ಬೇಕಾಗುತ್ತೆ ಮಂದಾಕಿನಿ ಒಳ್ಳೆ ಗಾಡಿ ಮಾಡಿದ್ರೆ ಇದು ತಪ್ತಿತ್ತಾ ಈಗ ನೋಡು ಮದುಮಗಳನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕು ಅಮ್ಮಮ್ಮ ಆಟೋ ಏನ್ ಹೊಸ್ತಲ್ವಲ್ಲ ಬನ್ನಿ ಆಟೋಲಿ ಹೋಗೋಣ ಇದು ದಿನ ಓಡಾಡ್ದಂಗಲ್ಲ ಭೂಮಿ ಮದುಮಗಳು ಗೌತಮ್ ದಿವಾನ್ ಹೆಂಡತಿ ಆಗೋಳು ಆಟೋದಲ್ಲಿ ಬರ್ತಿದ್ದಾಳಂದ್ರೆ ಎಷ್ಟು ನಾಚಿಕೆಗೇಡು ಇದ್ರಲ್ಲಿ ನಾಚಿಕೆಗೇಡು ಏನ್ ಬಂತಮ್ಮಮ್ಮ ಆಟೋಲ್ ಹೋಗೋರು ಮನುಷ್ಯರೇ ಅಲ್ವಾ ಬನ್ನಿ ಹೋಗೋಣ ಭೂಮಿ ಇವತ್ತು ನಿನ್ನ ಪಾಲಿಗೆ ಮಾಮೂಲಿ ದಿನ ಅಲ್ಲ ಯಾವಾಗ ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋ ಅದನ್ನೆಲ್ಲ ಆಮೇಲೆ ಅರ್ಥ ಮಾಡ್ಕೋತೀನಿ ಈಗ ಟೈಮ್ ಸರಿಯಾಗಿ ಚೌಟ್ರಿಗೆ ಸೇರ್ಬೇಕು ಹೇಗೆ ಅನ್ನೋದು ನೋಡೋಣ ಬನ್ನಿ ನೋಡಿ ರಸ್ತೆನಲ್ಲಿ ಚರ್ಚೆ ಮಾಡೋದು ಸರಿ ಇಲ್ಲ ಭೂಮಿ ಹೇಳಿದೆ ಕರೆಕ್ಟ್ ಆಗಿದೆ ಯಾವ್ದ್ರಲ್ಲಿ ಹೋದ್ರೆ ಏನಂತೆ ಸರಿಯಾದ ಸಮಯಕ್ಕೆ ಛತ್ರಕ್ಕೆ ಹೋಗಿ ಸೇರೋದು ಮುಖ್ಯ ನಾವು ಆಟೋಲ್ಲೇ ಹೋಗೋಣ ಟ್ಯಾಕ್ಸಿ ಕೂಡ ಬುಕ್ ಆಗ್ತಾ ಇಲ್ಲ ಟ್ರೈ ಮಾಡ್ತಾರೋ ಸಿಗುತ್ತೆ ಏನ್ರಿ ಒಂದು ಆಟೋನು ಇಲ್ಲ ಓ ಪಾಪ ಮದುಮಗಳನ್ನ ರೋಡಲ್ಲಿ ನಿಲ್ಸ್ಕೊಂಡು ಆಟೋ 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 ನೀನು ಊಬರೇ ಟ್ರೈ ಮಾಡಿ ಇನ್ನೊಂದ್ಸಲ ಆಟೋ ಅವಳು ಟ್ಯಾಕ್ಸಿ ಟ್ರೈ ಮಾಡ್ತೀಳಂತೆ ಆಯ್ತು ನಾನು ಆಟೋ ಟ್ರೈ ಮಾಡ್ತೀನಿ ಯಾವ್ದು ಟ್ಯಾಕ್ಸಿ ಬುಕ್ ಆಗ್ತಾ ಇಲ್ಲ ಟ್ರೈ ಮಾಡು ಆಟೋ 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 ಮಂಗೇಶ್ ಪಾಳ್ಯ ಬರ್ತೀಯಪ್ಪ ಅದೆಲ್ಲಿ ಬರುತ್ತೆ ಸರ್ ಇಲ್ಲೇ 3 ಕಿಲೋಮೀಟರ್ ಮುಂದೆ ಸರ್ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಆಟೋ ಆಟೋ ಅಯ್ಯೋ ರಾಮ